ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನೋಡಿರಿ, ಬಾಗೇವಾಡಿಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಎದ್ದು ಹೊರಗಡೆ ಕಸ ಹೊಡೆದು ರಂಗೋಲಿದು ಹಾಕೊಂಡೆ. ನೋಡಿರಿ, ಟೈಮ್ ಎಷ್ಟು 8 ಗಂಟೆಗೆ ಇದೆ. ಬರೀ ಇವತ್ತಿನ ಲಾಗ್ ಹೆಂಗೆಲ್ಲ ಹೋಗುತ್ತಲ್ಲ ಕಂಟಿನ್ಯೂಗೆ ಶೇರ್ ಮಾಡ್ಕೊಂಡು ಚೆನ್ನಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಣ. ಟೈಮ್ ಆಗಿತ್ತು ಅವನಿಗೆ. ಇಲ್ಲಿಂದ ಕಾಪಿಗೆ ಹಾಲು ಕೊಟ್ಟಿಗಾರ. ಈಗ ಜಸ್ಟ್ ಹಾಲು ಬಂದು ನೋಡ್ರಿ, ಅಷ್ಟೇ ಕಾಸಾಕತ್ತೀನಿ ಸ್ವಲ್ಪ ಒಂದು ಕಾಫಿ ಫುರ್ತಿಕ್ಕೆ. ಮತ್ತು ಒಂದು ಡ್ಯೂಟಿ ಟೈಮ್ ಆಗ್ಯದ ಅಂತೇಳಿ ಹೊಂಟಾನ ಡ್ಯೂಟಿಗೆ ಬಿಜಾಪುರಕ್ಕೆ. ನಮ್ಮ ಮನೆ ನೋಡ್ರಿ ಕಾಫಿ ಕುಡಿದು ಡ್ಯೂಟಿಗೆ ಹೋದ ನೋಡ್ರಿ. ಹೋದ ತಕ್ಷಣ ಕಸಾದ ಹೊಡ್ಕೊಳತ್ತ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿ ನೋಡ್ರಿ. ನಮ್ಮ ಮ್ಯಾಗ ಅದರನ್ನ ಮಲ್ಕೊಂಡಿದ್ರು. ಅದ್ರಾಗ ಶ್ರಾವಣ ನೋಡ್ರಿ, ನಮ್ಮ ಬಸವನ ಬಾಯಿಗಳು ಅಂತ ಶ್ರಾವಣ ಅಂದ್ರೆ ಜಾತ್ರೆ ಇದ್ದಾಗ ನೋಡ್ರಿ. ಫುಲ್ಲು ಜನ ಅಂದ್ರೆ ಜನ ಹೊರಗಡೆ ಎಲ್ಲ ನೋಡಿ. ಇಷ್ಟು ಕ್ಲೀನಾಗಿ ಕಸಾದ ಹೊಡ್ಕೊಂಡೆ ಬರೀ ಪಟ್ಬಿಟ್ಟು. ನಾ ಇಷ್ಟು ಬಾಂಡೆ ಇದೆ ನೋಡ್ರಿ, ನಾ ಬಾಂಡೆ ತಿಕ್ಕೋಬೇಕು. ಇಷ್ಟು ಎಲ್ಲ ಬಾಂಡೆಗಳು ಮಾಡಿಟ್ಟೀನಿ. ಬರ್ಶನ್ ಕಟ್ಟಿ ಒಸ್ಕೋಬೇಕು. ಬರೀ ಇಲ್ಲ ಕಸ ಪರ್ಶಿ ಆಗಾನ ಸಿಕ್ತ ಸ್ನಾನ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬಂದೆ ನೋಡ್ರಿ. ಬರೀ ಈಗ ಬಿಸಿನೀರು ಕುಡಿ ಮತ್ತು ನಮ್ಮ ಮಮ್ಮಿನೂ ಸ್ನಾನ ಆಯಿತು. ಇಬ್ಬರು ಕೂಡ ಬಿಸಿನೀರು ಕುಡಿದು ನಾಷ್ಟ ಮಾಡಿ ಮತ್ತೆ ಹೋಗ್ಬೇಕು ನೋಡ್ರಿ ಬ್ಯಾಕ್ ಟು ಬಿಜಾಪುರ. ಆಫ್ಟರ್ನೂನ್ ಶಿಫ್ಟ್ ಐತಿ, 2 ಗಂಟೆ ಡ್ಯೂಟಿ ಐತಿ. ಈಗೆಲ್ಲ ಮುಗಿಸ್ಕೊಂಡು ಮತ್ತೆ 2 ಗಂಟೆ ಡ್ಯೂಟಿಗೆ ಹೋಗ್ಬೇಕು. ಇಲ್ಲಿ ಇಲ್ಲಾರ್ಕ ಹಬ್ಬ ಒಂದು ಶ್ರಾವಣ ಸ್ಟಾರ್ಟ್ ಆಗೈತಿ. ಈ ಫುಲ್ ಟೆನ್ಷನ್ ನೋಡ್ರಿ. ಲೀವ್ ಸಿಗಂಗಿಲ್ಲ. ಮತ್ತು ಇಲ್ಲಿ ನಮ್ಮೂರು ಜಾತ್ರೆ, ಅದ್ರಾಗ ವರಮಹಾಲಕ್ಷ್ಮಿ ಇದು ಎಲ್ಲ ಒಂದೇ ವೀಕ್ಗಳು ಬಂದದ ನೋಡ್ರಿ. ಈ ಮಂತ್ ಒಳಗೆ ಅಂದ್ರೆ ಎಲ್ಲನೂ ಅದಾವು, ಎಲ್ಲ ಏನದಾವು ಎಲ್ಲ ಅದಾವು. ಬಟ್ ಲೀವ್ ಮಾತ್ರ ನಮ್ಮ ಮಂತ್ಲಿ 2 ಇರ್ತಾವೆ. ಹಾಗಾಗಿ ನಮ್ಗೆ ಯಾವುದು ಸಾಲಂಗಿಲ್ಲ. ಬರೀ ಬಿಸಿನೀರು ಕೆಲಸ ಇಷ್ಟಪಟ್ಟು ನೋಡ್ರಿ. ನಾ ಮಲ್ಕೊಂಡಾಳಾಕಿ ರಾತ್ರಿ ನೋಡ್ರಿ ಎಷ್ಟು 1-1:30 ತನ 1:02 ಆಗಿರ್ಬೇಕು. ಅಷ್ಟು ತನ ಆಟ ಆಡಿ ಮಲ್ಕೊಂಡಾಳ. ಇನ್ನೂ ಹೇಳಲಾಗಿ ಅದಕ್ಕೆ ಅವ್ರ ಮಮ್ಮಿ ಆಕಿ ಕೂಡ ಅಲ್ಲೇ ಕೂತ್ಬಿಟ್ಟಾಳ ನೋಡ್ರಿ. ಅದ್ರಾಗ ಈಗ ಕಂಟಿನ್ಯೂಸ್ ಲೇಟಾಗಿ ಮಲ್ಕೊಂಡ್ಬಿಟ್ರೆ ಹುಡುಗರು ಹೇಳಂಗೆ ಇಲ್ಲ. ಎತ್ತು ಬಂದು ನೋಡ್ರಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಈಗ ಇದ್ದಾವ ನೋಡ್ರಿ ಕಿ 11ಕ್ಕೆ 10:00 ಇದ್ದಾವ ನೋಡ್ರಿ. 10:00 10:32 ಆಗ್ಯದ. ಗುಡ್ ಮಾರ್ನಿಂಗ್ ಅಮ್ಮು. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಬಿಜಾಪುರಕ್ಕೆ ಬರ್ತಿ ಬರ್ತಿ ಬಿಜಾಪುರಕ್ಕೆ ಬರ್ತಿ ಬರಲ್ಲ. ಐ ಶುಬ್ಬಿ ಹಾಗೆ ಬಾ. ಅಲ್ಲಿ ರಾಯರ ಗುಡಿಗೆ ಹೋಗಂಬಾ. ರಾಯರ ಗುಡಿ ಐತೆ ನೋಡ್ರಿ ನಮ್ದು ಇದ್ರೊಳಗೆ ಬಾಗೇವಾಡಿ ಒಳಗೆ. ಫಸ್ಟ್ ಟೈಮ್ ಹೊಂಟೀನಿ. ಹೋಗ್ಬೇಕು. ಗುರುವಾರ ಐತಲ್ಲ, ಶ್ರಾವಣ ಗುರುವಾರ, ಅದಕ್ಕೆ ಹೋಗ್ಬರ್ಬೇಕಂತ. ಬರ್ತಿ ಹಾಕಿನ್ ಬಾ. ಮನೆಯಾಗೆ ಗಿಡದಾಗ ಆಗಿದ್ದೈತೆ ನೋಡ್ರಿ. ಅದಕ್ಕೆ ಇದನ್ನಲ್ಲಿ ರಾಯರ ಗುಡಿಗೆ ಒಯ್ದ್ರೆ ಆಯ್ತು ಅಂತ. ರಾಯರಿಗೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಕೇಳಿ ನಾನು ಊದ್ಬತ್ತಿ ಹಚ್ಬೇಡ, ತುಪ್ಪು ದೀಪ ಆಮೇಲೆ ದೀಪ ಹಚ್ತಾರತ್ತ. ಹಾಗಾಗಿ ಊದಿನ ಕಡೆ ಏನು ತೊಗೊಂಡಿಲ್ಲ. ಹೂವು ತೊಗೊಂಡು ಫಸ್ಟ್ ಟೈಮಿಗೆ ನಮಸ್ಕಾರ ಮಾಡ್ಬರಂಬರಿ. ಶ್ರಾವಣದು ಫಸ್ಟ್ನೇ ವಾರ ಐತಿ. ನಮ್ಮ ಮನೆ ಹತ್ರನೇ ಬರ್ತೈತೆ ನೋಡ್ರಿ ಇದು ರಾಯರ ಗುಡಿ. ಇಲ್ಲಿ ಬಸವನ ಬಾಗೇವಾಡಿ ಒಳಗೆ ಇಲ್ಲಿ ದ್ಯಾಮವ್ವ ಗುಡಿ ಅಂತ ಬರ್ತೈತಿ. ದ್ಯಾಮವ್ವ ಗುಡಿಲಿಂದ ಸ್ವಲ್ಪ ಸೈಡಿಗೆ ಹೋದ್ರೆ ನೋಡ್ರಿ ಅಲ್ಲೇ ಐತೆ ರಾಯರ ಗುಡಿ. ಇಲ್ಲಿ ಗ್ರಾಮ ದೇವತೆ ಗುಡಿ ಬರ್ತೈತೆ ನೋಡ್ರಿ. ಇಲ್ಲಿಂದನೇ ಹೋಗೋದೈತಿ. ರಾಯರ ಗುಡಿಗೆ ನೋಡ್ರಿ ಹೂವು ಕೊಟ್ಟು ಹೂ ಏರ್ಸಿದ್ರು ನೋಡ್ರಿ. ಖುಷಿ ಆಯ್ತು ಅಂತ. ನಮ್ಮ ಮನೆ ಬೆಳೆದು ಹೋಗಿ ರಾಯರ ತಲೆಗೆ ಏರ್ತಂತೇಳಿ ಹೂ ಏರಿಸಿ ಆಮೇಲೆ ಅಕ್ಷತೆ ಕಾಳು ಕುಂಕುಮ ತೊಗೊಂಡು ಮನೆ ಕಡೆ ಹೊಂಟಿವಿ ನೋಡ್ರಿ. ಇವತ್ತು ನೋಡ್ರಿ ಒಂದಿಷ್ಟು ಆನ್ಲೈನ್ ಪಾರ್ಸೆಲ್ ಬಂದವು. ಅದಕ್ಕೆ ಅನ್ಬಾಕ್ಸಿಂಗ್ ಮಾಡ್ಬೇಕಂತೇಳಿ ನಮ್ಮ ತಂಗಿಯರು ತರ್ಸ್ಯಾರ. ನಿಮಗೂ ಯಾರಿಗಾರು ಯೂಸ್ ಆಗುತ್ತೆ, ಅವ್ರು ಏನೆಲ್ಲ ತರ್ಸ್ಯಾರ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೆ ಅನ್ಬಾಕ್ಸಿಂಗ್ ಮಾಡತ್ತೆ ನೋಡ್ರಿ. ಫಸ್ಟ್ ಒಂದು ನೋಡ್ರಿ, ಇದು ಓಪನ್ ಮಾಡಿ ಇಟ್ಟಿದೆ ನೋಡಿ. ಇದು ಆಯಿಲ್ ಸ್ಪ್ರೇ ಬಾಟಲ್ ನೋಡ್ರಿ. ಆಯಿಲ್ ಸ್ಪ್ರೇ ಬಾಟಲ್. ಹಿಂಗೆ ಆಯಿಲ್ ಜಾಸ್ತಿ ನಾವು ಹಾಕೋದ್ರಿಂದ ಸ್ಪೂನ್ಲಿಂದ ಹಾಕೋಕಿನ ಜಸ್ಟ್ ಇದು ಸ್ಪ್ರೇ ಮಾಡ್ಬಿಡೋದು ನೋಡ್ರಿ. ಈ ಥರ ಸ್ಪ್ರೇ ಮಾಡ್ಬಿಡೋದು. ಆಯಿಲ್ ಸ್ಪ್ರೇ ಆಯಿಲ್ ಇದ್ರ ಮ್ಯಾಗ ಚಪಾತಿ ಮ್ಯಾಗ ಆಯಿತು, ಇದ್ರ ಮ್ಯಾಗ ಆಯಿತು. ಇದು ನೋಡ್ರಿ ಈ ಥರ ಐತಿ ಎಲೆಬಲ್ ಸ್ಪ್ರೇ, ಆಯಿಲ್ ಸ್ಪ್ರೇ ಈ ಥರ ಬಂದೈತಿ. ಇದರ ರೇಟ್ ಬಂದು ನಿಮ್ಗೆ ಯಾರಿಗಾರ ಬೇಕಾಯ್ತು ಅಂದ್ರೆ ಲಿಂಕ್ ಅಂತ ಕಳಿಸ್ರಿ, ಯಾವ್ದು ಬೇಕದು ನಾನು ನಿಮ್ಗೆ ಇದು ಮಾಡ್ತೇನಂತ ಲಿಂಕ್ ಕಳಿಸ್ತೀನಿ ಯಾವುದಂತೇಳಿ. ಫಸ್ಟ್ ಒನ್ ಆಯಿಲ್ ಸ್ಪ್ರೇ. ನೆಕ್ಸ್ಟ್ ನೋಡ್ರಿ ಇದು ಒಂದು ಐತಿ. ಇವು ದೀಪದ ಸಮೇತ ಹಚ್ಚಿ ನೋಡ್ರಿ, ಸಣ್ಣದ್ದು. ಅಂದ್ರೆ ಹೊರಗಡೆ ತುಳಸಿ ಪೂಜೆ ಮಾಡ್ತಿರ್ತೀವಲ್ಲ, ಅದ್ರ ಮುಂದೆ ದೀಪ ಇಡ್ತೀವಿ, ಶಾಂತ ಹಾಕೋದಲ್ಲ ಗಾಳಿಗೆ. ಹಾಗಾಗಿ ಇವತ್ತು ಮ್ಯಾಗ ಕವರ್ ಆಗ್ತಾವೆ ನೋಡ್ರಿ. ಈ ಥರ ದೀಪ ಒಳಗೆ ಸಣ್ಣಗೆ ದೀಪ ಹಚ್ಬಿಟ್ಟು ಮ್ಯಾಗ ಈ ಥರ ಕವರ್ ಮಾಡ್ಬೋದು. ಕಾಣಿಸಾಗತ್ತಲ್ಲ ಬಿಡಿ. ಈ ಥರ ಐತೆ ನೋಡ್ರಿ. ಒಳಗಡೆ ಈ ಥರ ಸ್ಮಾಲ್ ಐತಿ. ಹಿಂಗೆ ಗಾಳಿ ಬಂದ್ರೂ ಶಾಂತ ಆಗಂಗಿಲ್ಲ ನೋಡ್ರಿ. ಒಂಥರ ಯೂಸ್ಫುಲ್ ಐತೆ ನೋಡಿ. ಹೊರಗಡೆ ದೀಪ ತುಳಸಿ ಮುಂದೆ ಹಚ್ಚಾಕೋದು. ಇದು ಸೆಕೆಂಡ್ ಒನ್ ಆಯಿತು.
ಫಸ್ಟ್ ಒಂದು ಸ್ಪ್ರೇ ಬಾಟಲ್ ಆಯಿತು. ಆಮೇಲೆ ದೀಪದ ಇತ್ತು. ನೆಕ್ಸ್ಟ್ ನೋಡಿರಿ ಇವು ಇದು ಅದಾವೆ ನೋಡಿರಿ. ಇವಿಷ್ಟು ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಆಲ್ಮೋಸ್ಟ್ ಇವೆಲ್ಲ ಮಿಶೋ ಒಳಗಿನೂ ಅದಾವೆ ನೋಡಿರಿ. ಅವ್ರು ಯಾವಾಗಲೂ ಮಿಶೋ ಒಳಗಿನೂ ಜಾಸ್ತಿ ತರಿಸ್ತಾರೆ. ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟು. ಆಮೇಲೆ ರಿಯಲ್ ಇಮೇಜಸ್ ಇರ್ತಾವೆ ಅದ್ರೊಳಗೆ. ಆಮೇಲೆ ಅದ್ರೊಳಗೆ ಏನೈತಿ ಎಲ್ಲ ಥರ ನಾವು ಇದು ಮಾಡ್ಕೋಬೋದು. ಇವು ನೋಡಿರಿ ಡಬ್ಬೆ ಇದಾವು. ಇವು ಎಲ್ಲ ಥರ ಕಾಳುಗಳು ಕಿಚನ್ ಒಳಗೆ ನೋಡಿರಿ. ಈ ಥರ ನಮ್ಗೆ ಯಾವುದೇ ಥರ ಕಾಳು ಬೇಕು ಅಂದ್ರೆ ಒಂದರೊಳಗೆ ನೋಡಿರಿ ಇಲ್ಲಿ ಡಿವೈಡ್ ಅದಾವು. 4 ಥರ ಕಾಳುಗಳು ಇಡಬೇಕು. 1 2 3 4 4 ಥರ ಕಾಳುಗಳು ನೋಡಿರಿ. ಈ ಥರ ಓಪನ್ ಮಾಡ್ಬೋದು. ಓಪನ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು ನೋಡಿರಿ. 2 ಬಾಕ್ಸ್ ಇದಾವೆ, 2 ಬಂದಾವೆ ನೋಡಿರಿ. ಇವು ಯಾರಿಗೆ ಬೇಕು ಲಿಂಕ್ ಕಳಿಸ್ತೀನಂತ, ನೀವು ಲಿಂಕ್ ಅಂತ ಕಮೆಂಟ್ ಮಾಡಿರಿ. ಇದು 3rd ಒನ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್ ಐತೆ ನೋಡಿರಿ. ಇದೇನೈತೆ ನೋಡಿ ಬರ್ರಿ. ಆಲ್ಮೋಸ್ಟ್ ನೋಡಿ ಶಾಪಿಂಗ್ ಮಾಡೋಕೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕೆ ಆಗಂಗಿಲ್ಲ. ಮನೆಯೊಳಗೆ ನಮ್ಮ ಕೆಲಸ ಮುಗಿಸ್ಕೊಂಡು ಈಸಿಯಾಗಿ ನಾವು ಮನೆಯೊಳಗೆ ನಾವು ಆರ್ಡ್ರ್ ಮಾಡ್ಕೊಬೋದು ನೋಡಿರಿ. ಇದೊಂದು ಮಿಶೋ ಬಂದ್ಮ್ಯಾಗ ಆಲ್ಮೋಸ್ಟ್ ಅಲ್ಲಿ ಟೈಮಿಂಗ್ ಜಾಸ್ತಿ ಉಳಿತದೆ ಎಲ್ಲರಿಗೆ. ಇಲ್ಲಾಂದರೆ ಏನೇ ಬೇಕಾದ್ರೂ ಈ ಥರ ಐಟಮ್ಸ್ ಎಲ್ಲ ಹಳ್ಳಿಗಳಿಗೆ ಇದ್ದವ್ರಿಗೆ ಎಲ್ಲ ಸಿಗಂಗಿಲ್ಲ. ಮಾರ್ಕೆಟಿಗೆ ಹೋಗ್ಬೇಕು, ಇಲ್ಕ ಹೊರಗಡೆ ಊರಿಗೆ ಹೋಗ್ಬೇಕು. ಇಲ್ಲ ಆದ್ರೆ ನೋಡಿರಿ ಎಲ್ಲ ಮನೆಯೊಳಗೆ ಕುತ್ಕೊಂಡು ಎಲ್ಲ ಥರನೂ ನಾವು ತೊಗೋಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ರೆ ಮಿಶೋ. ಆ್ಯಕ್ಚುಲಿ ಕ್ವಾಲಿಟಿನೂ ಲೋ ಕ್ವಾಲಿಟಿ ಇರ್ತಾವೆ. ಬಟ್ ನಾವು ಯಾವ ಥರ ಅಮೌಂಟ್ ಕೊಡ್ತೀವಿ ಪ್ರೈಸ್ ಅದ್ರ ಮ್ಯಾಗ ಇರ್ತಾವೆ. ಇದು ಬ್ಯಾಂಗಲ್ ಬಾಕ್ಸ್ ಐತೆ ನೋಡಿರಿ. ಇದು ಬ್ಯಾಂಗಲ್ ಬಾಕ್ಸ್ ಐತಿ. ಜಸ್ಟ್ 199 ನೋಡಿರಿ. 200 ರುಪೀಸ್ ಒಳಗೆ ಬ್ಯಾಂಗಲ್ ಬಾಕ್ಸ್ ಯಾರು ಕೊಡ್ತಾರೆ ನಿಮ್ಗೆ? ಹೊರಗಡೆ ಹೋದ್ರೆ 400-500 ರೂಪಾಯಿ ಮಾಲ್ ಹೋಗೋದಿಲ್ಲ ಬ್ಯಾಂಗಲ್ ಬಾಕ್ಸ್ ತೊಗೋಬೇಕಾದ್ರೆ. ನೋಡಿರಿ ಎಷ್ಟು ಚಂದ ಐತಿ ಬ್ಯಾಂಗಲ್ ಬಾಕ್ಸ್. ಲಾಕ್ ಸಿಸ್ಟಮು ಕೊಟ್ಟಾರ ನೋಡಿರಿ ಇಲ್ಲಿ. ಓಪನ್ ಲಾಕ್. ವಾವ್ ಮಸ್ತ್ ಐತೆ ನೋಡಿರಿ. ಎಷ್ಟಂದರೆ ಇದು ಒಂದು 5 ಥರನೂ ನಾವು ಇದು ಮಾಡ್ಕೊಬೋದು ನೋಡಿರಿ. ಇವು 4 ಅದಾವೆ. 4 ಸಾರಿ ಈ ಥರ ಹಾಕ್ಕೊಂಡು ಡಿವೈಡ್ ಮಾಡ್ಕೊಂಡು ಇಟ್ಕೊಬೋದು ನೋಡಿರಿ. ಅಮೌಂಟ್ ಜಾಸ್ತಿ ಕೊಟ್ಟರೆ ಜಾಸ್ತಿ ಕ್ವಾಲಿಟಿದು ಬರ್ತೈತಿ, ಜಾಸ್ತಿ ಕಮ್ಮಿ ಕೊಟ್ಟರೆ ಕಮ್ಮಿ ಕ್ವಾಲಿಟಿ ಬರ್ತೈತಿ ನೋಡಿರಿ. ಬ್ಯಾಂಗಲ್ ಬಾಕ್ಸ್ ಮಸ್ತ್ ಐತಲ್ಲ. ನೀಟಾಗಿ ನಾವು ಇಟ್ಕೋಬೋದು. ಯಾವುದೇ ಥರ ನಾವು ಬ್ಯಾಂಗಲ್ ಫೋನ್ ಡೆಸ್ಟ್ ಅದ್ರಲ್ಲಿ ಕೊಡಲ್ಲ. ಇಷ್ಟಿತ್ತು ನೋಡಿರಿ ಪಾರ್ಸೆಲ್ಲ. ಟೈಮ್ ತಿರುಗಿ ಎಷ್ಟು 11:30 ಗಂಟೆ ಆಗೋತ್ತು. ಬರೀ ಒಮ್ಮೆ ನಾಷ್ಟ ಮಾಡಿ ಹೋಗೋಮಂತ ಕಟ್ ಮಾಡಿ. ಇನ್ನೊಂದು ನೋಡಿರಿ ಅಲ್ಟಿಮೇಟ್ ಚಾಯ್ಸ್ ನೋಡಿರಿ. ಇದು ಮ್ಯೂಸಿಕ್ ಅಂತೂ ಮಸ್ತ್ ಬರ್ತೈತಿ. ಜಸ್ಟ್ ನೋಡಿರಿ ಇದು 150 ಐತಿ. ಇದು ನೋಡಿ ಜಸ್ಟ್ ಇಷ್ಟು ಅಟ್ಟ ಹಾಕ್ಬಿಟ್ರೆ ಸಾಕು. ಹಾಕೊಂಬರ್ತಿ ತೋರಿಸ್ತೀನಿ ನಿಮ್ಗೆ. ಈ ಥರ ಐತಿ. ದೇವ್ರ ಸಾಂಗ್ ಎಲ್ಲ ಹಾಕಾಕ ಹಿಂಗೆ ಹಾಕ್ಬಿಟ್ಟು ಆನ್ ಮಾಡಿಬಿಟ್ರೆ ಆಯ್ತು ನೋಡಿರಿ. ತೋರಿಸಿ ಇಲ್ಲಿ ನಾವು ಚೇಂಜ್ ಮಾಡ್ಬೋದು ಮ್ಯೂಸಿಕ್ಕು ಈ ಥರ. ಈ ಥರ ಮೊಬೈಲು ಬೇಕಾಗಿಲ್ಲ, ಸಿಮ್ ಕಾರ್ಡು ಬೇಕಾಗಿಲ್ಲ, ಮೆಮೊರಿ ಕಾರ್ಡ್ ಏನು ಬೇಕಾಗಿಲ್ಲ ನೋಡಿರಿ. ನೋಡ್ರಿ ಸುಸ್ಲ ಬಿಡ ಮಮ್ಮಿ ನಾಷ್ಟ ಮಾಡೋ. ಮತ್ತು ನಾಷ್ಟ ಮಾಡಿ ಹೋಗ್ಬೇಕೀಗ ಊರಿಗೆ. ಓಡಾಡ್ಕೋತ ನಾಷ್ಟ ಮಾಡತ್ತ ಅಲ್ಲೊಂದಮ್ ಇಲ್ಲೊಂದಮ್. ನಾಷ್ಟ ಆಯ್ತು ನೋಡ್ರಿ. ಚಹಾ ಕಿಟ್ಟಿನಿ. ಚಹಾ ಕುದಿಯಾಗ್ತೈತಿ. ಚಹಾ ಕುಡ್ದು ಕಿಶಿಂದ ಇನ್ನೇನು ಊರಿಗೆ ಹೋಗ್ಬಿಡೋಕು. ಶ್ರೇಷ್ಠ ಮಲ್ಗ್ಸಾಕ ಕುದ್ದಾಡ್ತಾರೆ ನೋಡ್ರಿ ನಮ್ಮ ಮಮ್ಮಿ ಸುನಂದ. ಅಕ್ಕಿಯರ ಮಲ್ಕೊಳ್ಳೋಲ್ಲ, ಅವ್ರ ಫುಲ್ ಮಲ್ಗ್ಸಾತ. ಈಚೆ ಕಡೆ ನಮ್ಮ ಮಮ್ಮಿ ಚೌಳಿಕೆ ಪಲ್ಯ ಇಟ್ಟ ನೋಡ್ರಿ. ನೋಡ್ರಿ ಈಚೆ ಕಡೆ ಚೌಳಿಕೆ ಪಲ್ಯ ಇಟ್ಟ. ಚೌಳಿಕೆ ಪಲ್ಯ ಕುದಿಯಾಕ ನಮ್ಮ ಶೋಭಾಕ್ಕ ಬಂದು ನೋಡ್ರಿ. ನಮ್ಮ ಶೋಭಾಕ್ಕ ಬಂದ್ಲು. ಆರಾಮದಿರಿ ನೋಡ್ರಿ. ಅವ್ರ ಮನ್ಯಾಗ ಗುಲಾಬಿ ಹೂವು ಬಸ್ತಕ್ಕವು. ಚಿಟ್ಟು ಗುಲಾಬಿ ಹಾಕವು ನೋಡ್ರಿ. ಟೈಮ್ 12:30 ಆಗೇ ಬಿಡ್ತು. ಹೋಗಿ ಬರ್ತೀನಿ. ಬಾಯ್. ಹೆಂಗೆ ಟೈಮ್ ಹಾಕ ಗೊತ್ತ ನೋಡ್ರಿ. ಬರಾಗ ಫುಲ್ ಜೋರ್ಸ್ಲೇ ಬರ್ತೀವಿ, ಹೋಗೋತಿ ಫುಲ್ ಡಲ್ ಆಗ್ಬಿಡ್ತೀವಿ ನೋಡ್ರಿ. ಹೋಗಕ್ಕೆ ಒಲ್ಲೆ ಹಾಕದ ಡ್ಯೂಟಿಗೆ ಹೋಗ್ಬೇಕಲ್ಲ. ಹೋಗಿ ಬರ್ತೀನಿ ಶೋಭಾಕ. ಬಾಯ್. ಶ್ರೇಷ್ಠ ಪುಟ್ಟಿ ಮಲ್ಕೊಂಡ ನೋಡ್ರಿ. ಶ್ರೇಷ್ಠ ಪುಟ್ಟಿ ಮಲ್ಕೊಂಡ. ಬಾಯ್ ಬಂಗಾರಿ. ಮಕ್ಕೊಂಡಲ್ಲೇ ಬಾಯ್ ಹೇಳ್ದಕಿ ಸುನಂದಲ್ಲಿಗ. ಹೋಗ್ಬರ್ತೀವಿ. ಬಾಯ್ ಬಾಯ್ ಬಾಯ್. ಟೈಮ್ ಆಗೋದು ಗೊತ್ತಾಗಲ್ಲ. ಹೋಗ್ಬರ್ತೀನಿ. ಬಾಯ್ ಬಾಯ್. ಬಸ್ ಸ್ಟ್ಯಾಂಡ್ ಬಂದು ವೆಯ್ಟ್ ಮಾಡಾಕತ್ತೀನಿ ನೋಡ್ರಿ. ಬಸ್ ಅಂತೂ ಒಂದೂ ಇಲ್ಲ. ಬಿಜಾಪುರ ಬಸ್ ಟೈಮ್ ತಿರುಗಿ ಎಷ್ಟು 12:45 ಆಯ್ತು. 12:50 ಆಗೈತಿ.
ಜಲ್ದಿ ಬಂದ್ರೆ ಚಲೋ ಆಕತ್ ನೋಡ್ರಿ, ಮತ್ತು ಡ್ಯೂಟಿ ಟೈಮ್ ಆಗ್ಬಿಡ್ತೈತಿ. ನಮ್ಗೆ ಬೇಕಾದಾಗ ಇರಂಗಿಲ್ಲ ಬಸ್, ಬೇಕಾಗ್ಲಾರಾಗೆ ಇರ್ತಾವೆ. ಬಂತು ನೋಡ್ರಿ ಬಸ್ ಸ್ಟ್ಯಾಂಡ್ ಬಂದಿ ನೋಡ್ರಿ. ಬಂದು ನಿಂತಾರೆ ಚಿನ್ನು ಅವ್ರ ಪಪ್ಪ ಕಾಯ್ಕೋತ ನಿಂತಾರೆ ನೋಡ್ರಿ. ಅವಾಗಲೇ ಬಂದು ಅಪ್ಪ ಮಗ ನೋಡ್ರಿ ಮೆಕ್ಕೆ ತಾನಿ ತಿನ್ಕೋತ ನಿಂತಾರೆ. ಏನೋ ಊಟ ಮಾಡ್ಸತ್ತ ನಿನ್ನ ಪಪ್ಪ. ನಡಿ ಪಟ್ಟೆ ನೋಡ್ರಿ, ಟೈಮ್ ಆಗಿ ಡ್ಯೂಟಿ ಟೈಮ್ ಪಟ್ಟೆ ಕೊಡ್ರಿ. ಶುಕ್ರವಾರ ಇತ್ತು ನೋಡ್ರಿ, ಹಂಗಾಗಿ ಹಣ್ಣು ತೊಗೊಳಕತ್ತಿದ್ವಿ. ಫಸ್ಟ್ ಶುಕ್ರವಾರ ನೋಡ್ರಿ ನಾಳೆಗೆ, ಹಾಗಾಗಿ ನಾಳೆ 7 ಗಂಟೆಗೆ ಪೂಜೆ ಇರ್ತೈತಿ. ಅಷ್ಟರೊಳಗೆ ನೋಡಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು. ಅದಕ್ಕೆ ಪೂಜಾ ಸಾಮಾನೆಲ್ಲ ಹೀಗೆ ತೊಗೊಂಡ್ಬಿಟ್ಟಿವಿ. ನಾವು ಮರಿ ಟೈಮ್ ಆಗಿ ಡ್ಯೂಟಿಗೆ ಹೋಗ್ತೀನಿ. ಟೈಮ್ ಅಷ್ಟು 4 ಗಂಟೆಗೆ ಐತಿ. ಊರಿಂದ ಬಂದು ಇಲ್ಲೇ ಊಟ ಮಾಡತ್ತೀನಿ. ಎಲ್ಲರೂ ಸ್ಟಾಪ್ ಕೂತು ಊಟ ಮಾಡತ್ತೀವಿ ನೋಡ್ರಿ. ಊಟ ನಮ್ಮ ಹಸಿಮೆಣ್ಸಿಕಾಯಿ ಚಟ್ನಿ, ರೊಟ್ಟಿ, ನಮ್ಮ ಮಮ್ಮಿ ಚೌಳಿಕಾಯಿ ಪಲ್ಯ ತಿಂದೆ ನೋಡ್ರಿ. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಟೈಮ್ ಎಷ್ಟು 9:30 ಮ್ಯಾಗ ಆಯಿತು. ಸರಿ ಸಿಜು, ಸರಿ ಈಕಿ ಬಂದ್ರೆ ಸ್ವಲ್ಪ ಗ್ಯಾಪ್ ಆಯ್ತಂದು ಹಿಂಗೆ ಮಾಡ್ತಾವೆ ನೋಡ್ರಿ. ಎಲ್ಲರೂ ಹೋಗಿ ಬಂದ್ರೆ ಸಾಕು, ಸ್ಟಾರ್ಟ್ ಬಿಡು. ನಾನು ಎಫರ್ನೆಲ್ಲ ಹೊಲಸು ಮಾಡ್ತೀನಿ. ಸಿಜು ನಾ ಸ್ಟಾರ್ಟ್ ಮಾಡ ನೋಡ್ರಿ ಟಿ ವಿ ನೋಡೋಕೆ. ಗಂಜಿ ತಿನ್ನತ್ತ ನೋಡ್ರಿ ಟಿ ವಿ ನೋಡ್ಕೋತ. ಟಿ ವಿ ನೋಡಿದ್ರೆ ಗಂಜಿ ಹೋಗತ್ರಿ, ಹೊಟ್ಟಾಗ್ಲಿಕ್ಕೆ ಹೋಗಲ್ಲ ಅವನಿಗೆ. ಹೌದಲ್ಲ? ಟೈಮ್ ನೋಡ್ರಿ ಎಷ್ಟು 11 ಗಂಟೆ ಆಯಿತು. ಡ್ಯೂಟಿಯಿಂದ ಬಂದು ಅವ್ನಿಗೆ ಇಷ್ಟು ಊಟ ಮಾಡಿಸಿ ಅದಾಯ್ತು ನೋಡಿ, ಟೈಮ್ ಆಯಿತು. ಈಗ ನಾಳೆ ನೋಡಿರಿ ಶುಕ್ರವಾರ 7 ಗಂಟೆ ಡ್ಯೂಟಿ ಐತಿ. ಅಷ್ಟರೊಳಗೆ ಎಲ್ಲ ಹೋಗ್ಬೇಕು. ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ನೋಡಿ. ಆಲ್ಮೋಸ್ಟ್ ಕಸ ಹೊಡೆದು ಬರ್ಸಿ ಇದು ಮಾಡ್ಬಿಡ್ತೀನಿ. ಬೆಳಗ್ಗೆ ಇದು ಮಾಡೋಕ್ಕಾಗುತ್ತೆ, ಯಾಕಂದ್ರೆ 7 ಗಂಟೆ ಒಳಗೆ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಹೋಗ್ಬೇಕು ನೋಡ್ರಿ. ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ಶ್ರಾವಣ ಫಸ್ಟ್ನೇ ಶುಕ್ರವಾರ ಸ್ಟಾರ್ಟ್ ನೋಡ್ರಿ. ನಾಳೆಯಿಂದ ಇನ್ನು ಶ್ರಾವಣ ಸ್ಟಾರ್ಟ್ ಆಯ್ತಂದ್ರೆ ಕಂಟಿನ್ಯೂ ಅದೇ ನೋಡ್ರಿ. ಇನ್ನು ತಿಂಗಳು 9, ಆಮೇಲೆ ಸೋಮವಾರ ಬಸವನಪ್ಪಗೆ ನೀರಾರ, ಆಮೇಲೆ ಮಂಗಳವಾರ ಈರನಿಗೆ ನೀರಾರ, ಶುಕ್ರವಾರ ಶುಕ್ರವಾರ ಉಪವಾಸ, ಕಂಟಿನ್ಯೂಸ್ ಉಪವಾಸ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿರಿ. ಈಗ ಆಲ್ರೆಡಿ ಫುಲ್ ನಾಲಿಗೆಗಳು ಗುಳೆದ್ಬಿಟ್ಟು ಪಿಂಪಲ್ಸ್ ನೋಡಿರಿ. ಈಗ ಆಲ್ರೆಡಿ ಅದು ಪೂಜಾ ಅಂತೇಳಿ ಕಂಟಿನ್ಯೂ ಭೀಮನ ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟದೆ. ಆ್ಯಕ್ಚುಲಿ ಅವತ್ತಿಂದನೇ ಉಪವಾಸ ಹಿಡಿದಿದ್ದೆ ನಾನು. ಅವತ್ತು ಉಪವಾಸ ಮಾಡಿದ್ದೆ. ಇದಾದಮೇಲೆ ಕಂಟಿನ್ಯೂ ಎಲ್ಲ ಉಪವಾಸ ಇರೋದು ನೋಡಿರಿ. ಬರೀ ಜಲ್ದಿ ಮಾಡ್ಕೊಂಡು ಈಗ ಕಸ ಪರಿಶಿ ಎಲ್ಲ ಮುಗಿಸ್ಕೊತೀನಿ. ಕಸ ಹೊಡೆದು ಪರಿಶಿ ಒರೆಸಿ ಮತ್ತು ಬೆಳಗ್ಗೆ ಚಾರ್ಜಲ್ಲಿ ಮತ್ತಿಷ್ಟು ಕಸ ಹೊಡ್ಬೇಕು. ಯಾಕಂದ್ರೆ ಮಲ್ಕೊಂಡಿರ್ತೀವಲ್ಲ. ನಮ್ಮ ಮನೆಯವ್ರು ಇಷ್ಟು ರಾತ್ರಿ ಅದನ್ನು ಹೊರ ಬಿತ್ತಾರೆ ನೋಡ್ರಿ. ಮಾತಾಡ್ಕೊತ ತೋರಿಸ್ತೀನಿ ಬರ್ರಿ ನಿಮಗಿನ. ಅವಾಗ ಪಪ್ಪ ಮಗನಿಗೆ ನಿದ್ದೆ ಬಂದಿಲ್ಲ. ರಾತ್ರಿ ಆದರೂ ನಾನು ನಿದ್ದೆ ಬರೋಂಗಿಲ್ಲ ಅವ್ರಿಗೆ. ನೋಡ್ರಿ ಈಗ ಬರಾಕತ್ತಾರ ಮ್ಯಾಗಿನ ಮಾತಾಡ್ಕೋತ ನಿಂತಾರ. ನೋಡ್ರಿ ಶಿಜು ಬಿಚ್ಚಬೇಕಾಗ್ಯದಕ್ಕೀಗಿ ಬಿಚ್ಚ ಸಂಬಂಧ ಒಂದೇ ಸಂಬಂಧ ಹೋಗಕತ್ತ ಬಿಚ್ಚ ಅಂತೇಳಿ ಫೋನ್ ತೊಗೊಂಕೂತಿ. ಇವಂಗಂದ್ರೆ ಟೈಮ್ ಮಲ್ಕೊಳಂಗಿಲ್ಲ. ಟೈಮ್ ಎಷ್ಟಾಗೈತಿ? ಸ್ಕೂಲ್ ಐತಿಲ್ಲ ಮುಂಜಾನೆ. ನಮ್ಮ ಮಮ್ಮಿ ತಲೆಗೆ ಬಾಂಡೆ ಕತ್ತ ನೋಡಿ. ನೋಡಿ ನಮ್ಮ ನೋಡಿ ಇದು ಹೇಳ್ಕೊತ ನೋಡ್ಕೊತೇವೆ ನಾವು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ನಮ್ಮ ಚಿನ್ನು ಮಿನಿ ಲಾಗರ್ ಹೆಂಗೆ ಮಾತಾಡಕತ್ತ ನೋಡ್ರಿ. ನಾ ಕೆಳಗೆ ಹೋಗಿ ಎಲ್ಲ ತಿಕ್ಕೊಂಬರಕ್ಕೆ ಹೋಗಿನಿ. ಬರೋದ್ರೊಳಗೆ ಇಷ್ಟು ಗದ್ದಲ ಮಾಡ ನೋಡ್ರಿ. ಫೋನ್ ತೊಗೊಂಬಿಟ್ಟು ತಾನೇ ವಿಡಿಯೋ ಮಾಡಿ ಮಾತಾಡ ನೋಡಿ. ಹುಡುಗರು ಹೆಂಗೆ ನೋಡ್ರಿ. 1 ಗಂಟೆ ಆಯ್ತು ನೋಡ್ರಿ ಸುದ್ದು. ಮರಿ ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ. ಬಾಯ್, ಗುಡ್ ನೈಟ್.